ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾಳೆಯ ಫುಲ್ ಮೂನ್ ಇದೆ. ನಾಳೆ ಪೌರ್ಣಮಿ ಇದೆ. ಸೊ ನಾಳೆ ಫುಲ್ ಮೂನ್‌ನಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ನಿಮ್ಮ ಮನಸ್ಸಿನ ಪಾರ್ಟ್ನರ್ ಯಾರಿದ್ದಾರೆ, ಅವರು ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಇನ್ನು ಯಾವ ಸೀಕ್ರೆಟ್ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಇದೆ ಅಂತ ನಾವು ಇವತ್ತಿನ ರೀಡಿಂಗಲ್ಲಿ ಚೆಕ್ ಮಾಡೋಣ. ನಾಳೆಯ ಫುಲ್ ಮೂನ್ ಎನರ್ಜಿ ನಿಮ್ಮಿಬ್ಬರ ಲವ್ ಬಾಂಡ್ ಹೇಗಿದೆ, ಕಮ್ಯುನಿಕೇಶನ್ ಆಗುತ್ತಾ ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಮತ್ತು ರಿಲೇಶನ್ಶಿಪ್ ಹೀಲಿಂಗ್ ಮೇಲೆ ಯಾವ ರೀತಿಯ ಎನರ್ಜಿ ತರ್ತಿದೆ ಅಂತ ಇವತ್ತಿನ ಟ್ಯಾರೋ ರೀಡಿಂಗ್ ಮೂಲಕ ತಿಳ್ಕೊಳ್ಳೋಣ. ನಿಮ್ಮ ಮನಸ್ಸಿನಲ್ಲಿರುವ ಆ ವ್ಯಕ್ತಿಯನ್ನ ನೆನಪಿಸ್ಕೊಳ್ಳಿ. ಒಂದು ಡೀಪ್ ಬ್ರೆತ್ ತೆಗೆದುಕೊಂಡು ನಿಮ್ಮ ಇಂಟ್ಯೂಷನ್ ನ ಕನೆಕ್ಟ್ ಮಾಡಿಕೊಂಡು ಟ್ರಸ್ಟ್ ಮಾಡಿ ಈ ರೀಡಿಂಗ್ ನ ನೋಡ್ಬೇಕು ಅಂತ ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ನಾಳೆ ಒಂದು ಸ್ಪೆಷಲ್ ಫುಲ್ ಮೂನ್ ಇರೋದ್ರಿಂದ ಫ್ರೀ ಆಗಿ ಪೂಲ್ ರಿಚುವಲ್ನ ನಾನು ಮಾಡ್ತಾ ಇದ್ದೀನಿ. ಸೊ ಲವ್ ಬಾಂಡಿಂಗ್ಗೆ, ರಿಲೇಶನ್ಶಿಪ್ ಹೀಲಿಂಗ್ ಆಗಿ ಮಾಡ್ತಾ ಇರೋದ್ರಿಂದ ನೀವು ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ನಲ್ಲಿ ನಿಮ್ಮ ನೇಮ್ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ತಿಳಿಸ್ಕೊಡಿ ಸಾಕು. ನಿಮ್ಮಿಬ್ಬರ ಕನೆಕ್ಷನ್ಗೆ ಲವ್, ಹೀಲಿಂಗ್, ಪೀಸ್ ಮತ್ತು ಪಾಸಿಟಿವ್ ಎನರ್ಜಿಗಾಗಿ ಈ ರಿಚುವಲ್ ಇಂಟೆನ್ಷನಲ್ ಆಗಿ ಮಾಡ್ತಾ ಇರೋದು. ಸೊ ಇದಕ್ಕೆ ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ. ಒನ್ಲಿ ಫಾರ್ ಮೈ ಸಬ್ಸ್ಕ್ರೈಬರ್ಸ್ ಆಗಿರುತ್ತೆ. ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಆಲ್ರೆಡಿ ಕ್ಲೆನ್ಸ್ ಮಾಡಿದ್ದೀನಿ ಕಾರ್ಡ್ಸ್ನ. ಐಲ್ ಪಿಕ್ ಒನ್ ಕಾರ್ಡ್ ಫಾರ್ ಯು. ಸೊ ಡೆವಿಲ್ ಕಾರ್ಡ್ ಬಂದಿದೆ ಫಸ್ಟ್ ಕಾರ್ಡ್. ಸೆಕೆಂಡ್ ಕಾರ್ಡ್ ಕಿಂಗ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. And the third card, Two of Cups. Fourth card, Ace of Swords ಬಂದಿದೆ. And the final card for the outcome, Eight of Pentacles ಬಂದಿದೆ. ಸೊ ಆರಾಮಾಗಿ ಪೇಷನ್ಸಿಂದ ಕಾಮಾಗಿ ಕೂತ್ಕೊಂಡು, ಸೊ ತುಂಬಾನೇ ಕಾಮಾಗಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಖುಷಿ ಖುಷಿಯಾಗಿ ನಿಮ್ಮ ಹೆಸರು ಜೊತೆ ಹೇಳಿಕೊಂಡು, ಅವರ ಫೋಟೋ ಇದ್ರೆ ನೋಡಿ, ನಂತರ ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಈ ಕಾರ್ಡ್ಸ್ ನೋಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ತುಂಬಾ ಸ್ಟ್ರಾಂಗ್ ಅಟ್ರಾಕ್ಷನ್ ತೋರಿಸ್ತಾ ಇದ್ದಾರೆ, ಎಮೋಷನಲ್ ಬಾಂಡ್ ತೋರಿಸ್ತಾ ಇದ್ದಾರೆ, ಕ್ಲಾರಿಟಿ, ಕಮ್ಯುನಿಕೇಶನ್ ಇರುವ ಸ್ಪ್ರೆಡ್ ಆಗಿದೆ. ಸೊ ಮೊದಲಿಗೆ ಡೆವಿಲ್ ಕಾರ್ಡ್ ಬಂದಿದೆ. ಸ್ಟ್ರಾಂಗ್ ಪುಲ್ ಮತ್ತೆ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಈ ಕಾರ್ಡ್ ತುಂಬಾನೇ ಇಂಟೆನ್ಸ್ ಎನರ್ಜಿ ತೋರಿಸ್ತಾ ಇದೆ. ಅವರು ನಿಮ್ಮ ಬಗ್ಗೆ ಸ್ಟ್ರಾಂಗ್ ಅಟ್ರಾಕ್ಷನ್ ಇರ್ಬೋದು ಅಥವಾ ಅಟ್ಯಾಚ್ಮೆಂಟ್ ಫೀಲ್ ಮಾಡ್ತಿರುವ ಸಿಂಬಾಲಿಕ್ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೋ ಕಾಂಟ್ಯಾಕ್ಟ್ ಅಥವಾ ಡಿಸ್ಟೆನ್ಸ್ ಇದ್ರೂ ಕೂಡ ನಿಮ್ಮ ಥಾಟ್ಸ್ ಅವರ ಮೈಂಡ್ಗೆ ಮತ್ತೆ ಮತ್ತೆ ಬರ್ತಾನೆ ಇದೆ. ಕೆಲವೊಮ್ಮೆ ನಾನು ಇವರ ಬಗ್ಗೆ ಎಷ್ಟು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ ಎಂಬ ಫೀಲಿಂಗ್ ಕೂಡ ಇರೋ ತರ ನನಗೆ ಇಲ್ಲಿ ಕಾಣಿಸ್ತಿದೆ. ಆದ್ರೆ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ ಅಂತಂದ್ರೆ ಇದು ಕೇವಲ ಲವ್ ಅಂತ ತೆಗೆದುಕೊಳ್ಬಾರ್ದು. ಇದು ಅಟ್ಯಾಚ್ಮೆಂಟ್ ಇರ್ಬೋದು, ಟೆಂಪ್ಟೇಷನ್ ಇರ್ಬೋದು, ಒಬ್ಸೆಷನ್ ಲೈಕ್ ಥಿಂಕಿಂಗ್ ಅಥವಾ ಅನ್‌ಹೆಲ್ತಿ ಪ್ಯಾಟರ್ನ್ಸ್ ಕೂಡ ಇಲ್ಲಿ ಸೂಚನೆ ಕೊಡ್ತಾ ಇದೆ. ಸೊ ನೀವು ವಿಚಾರ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಸೆಕೆಂಡ್ ಕಾರ್ಡ್ ನೋಡ್ಬೋದು, ಕಿಂಗ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಇಲ್ಲಿ ಫೀಲಿಂಗ್ಸ್ ಇದ್ರೂ ಕೂಡ ನಿಮ್ಮ ಪಾರ್ಟ್ನರ್ಗೆ ತುಂಬಾನೇ ಕಂಟ್ರೋಲ್ ಮಾಡ್ಕೊತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ಕಾಂಟ್ರಾಸ್ಟ್ ಕೂಡ ನನಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಒಂದೆಡೆ ಡೆವಿಲ್ ಬಂದಿದೆ, ಸ್ಟ್ರಾಂಗ್ ಎಮೋಷನ್ಸ್, ಅಟ್ಯಾಚ್ಮೆಂಟ್ ಕಾಣಿಸ್ತಿದೆ. ಇನ್ನೊಂದ್ ಕಡೆ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ, ತುಂಬಾ ಲಾಜಿಕ್ ಮತ್ತೆ ಎಮೋಷನ್ ಕಂಟ್ರೋಲ್ ಮಾಡ್ತಿರೋದು. ಅಂದ್ರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ತಮ್ಮ ಫೀಲಿಂಗ್ಸ್ ಅನ್ನ ಓಪನ್ಲಿ ಶೋ ಮಾಡದೆ ಕೂಡ ಇರ್ಬೋದು. ಅವರ ಮೈಂಡ್ ಹೇಳ್ತಾ ಇರ್ಬೋದು, ಎಮೋಷನಲಿ ರಿಯಾಕ್ಟ್ ಮಾಡಬಾರ್ದು, ಮೊದಲು ಸಿಚುವೇಶನ್ ಅನ್ನ ಲಾಜಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅವರು ಕಮ್ಯುನಿಕೇಶನ್ ಮಾಡುವ ಮೊದಲು ವರ್ಡ್ಸ್ ಕೇರ್ಫುಲಿ ಚೂಸ್ ಮಾಡುವ ಎನರ್ಜಿ ಕೂಡ ಇಲ್ಲಿ ನನಗೆ ಕಾಣಿಸ್ತಿದೆ. ಎಲ್ಲೂ ಸಿಗಾಕೊಂಡೇ ಇರೋ ತರ, ಎಲ್ಲೂನು ಅವರು ಡೊಮಿನೇಟ್ ಆಗದೆ ಇರೋ ತರ ತುಂಬಾನೇ ಇಲ್ಲಿ ಕಾಣಿಸ್ತಾ ಇದೆ. ಸೊ ಥರ್ಡ್ ಕಾರ್ಡ್ ನೋಡ್ತಾ ಇರ್ಬೋದು, ಟೂ ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮಿಬ್ರು ಮಧ್ಯೆ ಇಲ್ಲಿ ಮ್ಯೂಚುವಲ್ ಕನೆಕ್ಷನ್ ಬರುತ್ತಾ ಅಂತ ನಾವು ನೋಡಿದ್ರೆ, ಈ ರೀಡಿಂಗ್ ಅಲ್ಲಿ ಸ್ಟ್ರಾಂಗೆಸ್ಟ್ ಲವ್ ಬಾಂಡ್ ಕಾರ್ಡ್ ಆಗಿದೆ ಇದು. ಸೊ ಮ್ಯೂಚುವಲ್ ಅಟ್ರಾಕ್ಷನ್ ಇರ್ಬೋದು, ಎಮೋಷನಲ್ ಕನೆಕ್ಷನ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ರಿಯೂನಿಯನ್ ಎನರ್ಜಿ ಇರ್ಬೋದು, ಹಾರ್ಟ್ ಟು ಹಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಇವುಗಳೆಲ್ಲ ಸಿಂಬಾಲಿಸಮ್ ಆಗಿದೆ.
ಸೊ ನಿಮ್ಮಿಬ್ರು ಕನೆಕ್ಷನ್ ಎಮೋಷನಲಿ ಮೀನಿಂಗ್‌ಫುಲ್ ಆಗಿರ್ಬೋದು. ನಿಮ್ಮಿಬ್ಬರ ನಡುವೆ ಇದ್ದ ಬಾಂಡ್ ನಿಜವಾಗಿದೆ ಅಂತ ರಿಫ್ಲೆಕ್ಷನ್ ಕೂಡ ಇಲ್ಲಿ ನನಗೆ ಕಾಣಿಸ್ತಿದೆ. ಸೊ ಫೋರ್ತ್ ಕಾರ್ಡ್ ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಟ್ರೂತ್ ಆಂಡ್ ಕಮ್ಯುನಿಕೇಷನ್ ಬಗ್ಗೆ ನಿಮ್ಮ ಪಾರ್ಟ್ನರ್ ತುಂಬಾನೇ ಪವರ್‌ಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ತುಂಬಾನೇ ಕ್ಲಾರಿಟಿ, ಟ್ರೂತ್ ಮತ್ತೆ ಕಮ್ಯುನಿಕೇಷನ್ ಎಲ್ಲವೂ ನಿಮ್ಮ ಕಡೆ ತೋರಿಸ್ತಾ ಇದ್ದಾರೆ. ಇನ್ನು ಕನ್‌ಫ್ಯೂಷನ್‌ನಲ್ಲಿ ಇರದೆ ಒಂದು ಪಾಯಿಂಟ್‌ನಲ್ಲಿ ನಾನು ಟ್ರೂತ್ ಮಾತನಾಡಬೇಕು. ಅವರು ನಿಮ್ಮೊಂದಿಗೆ ಮಾತನಾಡೋದಕ್ಕೆ ಬಯಸ್ತಾ ಇದ್ರು ಕೂಡ ಒಂದು ಎಮೋಷನಲ್ ಡ್ರಾಮಾಗಿಂತ ಕ್ಲಿಯರ್ ಕಾನ್ವರ್ಸೇಷನ್ ಆಗಿರಬೇಕು. ಮೆಸೇಜ್, ಆನೆಸ್ಟ್ ಟಾಕ್ ಅಥವಾ ಒಂದು ಇಂಪಾರ್ಟೆಂಟ್ ರಿಯಲೈಸೇಷನ್‌ಗೆ ಇಲ್ಲಿ ಸಿಂಬಾಲಿಸಮ್ ಹೊಂದಿದೆ. ಅದೇ ತರ ಬರ್ಬೋದು ಕೂಡ. ಇನ್ ಕೇಸ್ ನೋ ಕಾಂಟಾಕ್ಟ್ ಅಲ್ಲಿ ಇದ್ರೆ ಅವರು ನಿಮ್ಮ ಜೊತೆ ಮಾತಾಡೋದಿಕ್ಕೆ ಒಂದು ಲೈಕ್ ಡ್ರಾಮಾ ಏನು ಬೇಡ. ನನ್ನ ಮನಸ್ಸಲ್ಲಿ ಏನಿದೆ ಸ್ಟ್ರೈಟ್ ಟು ಸ್ಟ್ರೈಟ್ ಹೇಳ್ಬಿಡ್ಬೇಕು ಅನ್ನೋದು ಕೂಡ ಇದೆ. ಅದು ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಇರ್ಬೋದು, ಬಟ್ ಹಾನೆಸ್ಟ್ ಟಾಕ್ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಎಫರ್ಟ್ ಮತ್ತೆ ರೀಬಿಲ್ಡಿಂಗ್ ಕಾಣಿಸ್ತಾ ಇದೆ. ತುಂಬಾ ಎಫರ್ಟ್ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮತ್ತೆ ರೀಬಿಲ್ಡ್ ಮಾಡಬೇಕು ಈ ಕನೆಕ್ಷನ್‌ನ. ಮತ್ತೆ ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ಇಲ್ಲಿ ಒಂದು ಕ್ಲೋಸಿಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಕ್ಲೋಸಿಂಗ್ ಕಾರ್ಡ್ ಹೇಳ್ಬೋದು. ಔಟ್‌ಕಮ್ ಕಾರ್ಡ್ ಆಗಿ. ಸೊ ಕನೆಕ್ಷನ್ ಉಳಿಬೇಕಾದ್ರೆ ಎಫರ್ಟ್ಸ್ ಖಂಡಿತ ಬೇಕು. ಅದು ನಿಮ್ಗೂ ಗೊತ್ತು, ನನಗೂ ಗೊತ್ತು. ಬಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ನಿಮ್ಗೆ ಕಾಣಿಸ್ತಿದ್ಯಾ? ಇಲ್ವಾ ಕಾಣಿಸ್ತಿಲ್ವಾ? ಅದು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಎಫರ್ಟ್ಸ್ ತುಂಬಾ ಬರ್ತಾ ಇದೆ. ಸೊ ಕನೆಕ್ಷನ್ ಉಳಿಬೇಕಂದ್ರೆ ಅದು ಖಂಡಿತ ಬೇಕಾಗುತ್ತೆ. ಲವ್ ಫೀಲಿಂಗ್ಸ್ ಮಾತ್ರ ಸಾಕಾಗೋದಿಲ್ಲ. ಕನ್ಸಿಸ್ಟೆಂಟ್ ಆಗಿ ಕಮ್ಯುನಿಕೇಷನ್ ನೀವು ಮಾಡ್ತಾ ಇದ್ದೀರಾ. ಸೊ ಟ್ರಸ್ಟ್ ರೀಬಿಲ್ಡ್ ಮಾಡೋದಕ್ಕೆ ಅವರು ರೆಡಿ ಆಗ್ಬೇಕಿದೆ. ಪೇಷನ್ಸ್ ನಿಮ್ಗೆ ಬೇಕಾಗುತ್ತೆ. ಸ್ಮಾಲ್ ಸ್ಮಾಲ್ ಎಫರ್ಟ್ಸ್ ಅವರು ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ರಿಲೇಶನ್‌ಶಿಪ್ ಮೇಲೆ ವರ್ಕ್ ಮಾಡ್ಬೋದು. ತುಂಬಾ ಅಗತ್ಯ ಇದೆ ನಿಮ್ಮಿಬ್ಬರ ಕನೆಕ್ಷನ್ ಅಲ್ಲಿ. ಮತ್ತೆ ಇದು ಬಿಲ್ಡ್ ಮಾಡೋದಕ್ಕೆ ಬಯಸಿದ್ರೆ ಮಾತ್ರ ನೀವಿಬ್ರು ಸ್ಲೋ ಆಗಿ, ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಮಾಡುವ ಎನರ್ಜಿ ಇಲ್ಲಿ ನನಗೆ ಹೆಚ್ಚು ಕಾಣಿಸ್ತಿದೆ. ಸೊ ನಾಳೆ ಬರುವ ಫುಲ್ ಮೂನ್ ಆಗಿರ್ಬೋದು. ಫುಲ್ ಮೂನ್‌ನಲ್ಲಿ ನಿಮ್ಮ ಲವ್ ಮೆಸೇಜ್ ಏನು ಅಂದ್ರೆ ಡೆವಿಲ್ ಕಾರ್ಡ್ ಬಂದಿದೆ. ಸ್ಟ್ರಾಂಗ್ ಅಟ್ರಾಕ್ಷನ್, ಅಟ್ಯಾಚ್‌ಮೆಂಟ್ ಸಿಗ್ತಾ ಇದೆ. ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಫೀಲಿಂಗ್ಸ್ ತುಂಬಾ ಕಂಟ್ರೋಲ್ಡ್ ಆಗಿದೆ. ಸೊ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ಎಮೋಷನಲ್ ಬಾಂಡೇಜ್ ಸ್ಟ್ರಾಂಗ್ ಆಗಿದೆ ನಿಮ್ಮಿಬ್ಬರ ನಡುವೆ. ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಟ್ರೂತ್ ಆ್ಯಂಡ್ ಕಮ್ಯುನಿಕೇಷನ್ ನಿಮ್ಮ ಮುಂದೆ ಬರೋದಿದೆ. ಏಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಫರ್ಟ್ ಆ್ಯಂಡ್ ರೀಬಿಲ್ಡಿಂಗ್ ಆಗುತ್ತೆ. ಸೊ ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರಾ ಅಂತ ಕೇಳಿದ್ರೆ ಟ್ಯಾರೋ ಸಿಂಬಾಲಿಸಮ್ ಪ್ರಕಾರ ಸ್ಟ್ರಾಂಗ್ ಪುಲ್ ಮತ್ತೆ ಎಮೋಷನಲ್ ಕನೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಅವರು ಅದನ್ನ ಹೊರಗೆ ತೋರಿಸುವ ರೀತಿಯ ವ್ಯಕ್ತಿಯಾಗಿರ್ಬೋದು, ಆಗ್ದೇನು ಕೂಡ ಇರ್ಬೋದು. ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋ ಕಾರಣ ಫೀಲಿಂಗ್ಸ್ ಇದ್ರೂ ಕೂಡ ಕಂಟ್ರೋಲ್ಡ್ ಅಥವಾ ರಿಸರ್ವ್ಡ್ ಆಗಿ ಕಾಣಿಸ್ಕೊಳ್ಬಹುದು ನಿಮ್ಮ ಮುಂದೆ. ಅವರ ಎಮೋಷನಲ್ ಮೆಸೇಜ್ ನಿಮ್ಗೆ ಏನ್ ಸಿಗ್ತಾ ಇದೆ ಈ ರೀಡಿಂಗ್ ಅಲ್ಲಿ ಅಂತ ನೋಡಿದ್ರೆ, ನಿಮ್ಮ ಕನೆಕ್ಷನ್ ಇಂದ ಅವರು ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗಿಲ್ಲ. ನಿಮ್ಮ ಬಗ್ಗೆ ಸ್ಟ್ರಾಂಗ್ ಫೀಲಿಂಗ್ಸ್ ಮತ್ತೆ ಅಟ್ರಾಕ್ಷನ್ ಇಟ್ಕೊಂಡಿದ್ದಾರೆ. ಆದ್ರೆ ಅವರ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಸಿಚುವೇಶನ್ನ ಲಾಜಿಕಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನಿಮ್ಮಿಬ್ಬರ ನಡುವೆ ಇರುವ ಬಾಂಡ್ ಅವರಿಗೆ ಇನ್ನೂ ಮೀನಿಂಗ್‌ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ದಿನ ಕ್ಲಿಯರ್ ಆಗಿ ಮಾತನಾಡೋದಕ್ಕೆ ಮಾಡಿ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್‌ನ ಕ್ಲಿಯರ್ ಮಾಡ್ಕೊಳ್ತೀನಿ ಅಂತ ಈ ರೀಡಿಂಗ್ ಸ್ಪ್ರೆಡಲ್ಲಿ ನಮಗೆ ಗೊತ್ತಾಗ್ತಿದೆ. ನಿಮ್ಮ ಕನೆಕ್ಷನ್‌ಗೆ ನಿಜವಾದ ಎಫರ್ಟ್ಸ್ ಮಾಡಬೇಕು ಅನ್ಸುವ ಎನರ್ಜಿ ಇಲ್ಲಿ ಗೊತ್ತಾಗ್ತಿದೆ. ಓವರಾಲ್ ಎನರ್ಜಿ ನಾವು ಇಲ್ಲಿ ನೋಡೋದಾದ್ರೆ ಲವ್ ಬಾಂಡ್ ಸ್ಟ್ರಾಂಗ್ ಆಗಿದೆ. ಅಟ್ರಾಕ್ಷನ್ ಆ್ಯಂಡ್ ಅಟ್ಯಾಚ್‌ಮೆಂಟ್ ವೆರಿ ಸ್ಟ್ರಾಂಗ್ ಆಗಿದೆ. ಕಮ್ಯುನಿಕೇಷನ್ ಪಾಸಿಟಿವ್ ಪೊಟೆನ್ಷಿಯಾಲಿಟಿ ಕಾಣಿಸ್ತಾ ಇದೆ. ಕ್ಲಾರಿಟಿ ಬರೋ ದಾರಿಯಲ್ಲಿ ಇದೆ. ಲಾಂಗ್ ಟರ್ಮ್ ಪಾಸಿಬಲ್ ಇದೆ. ಬಟ್ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಬೇಕಾಗುತ್ತೆ ಅಂತ ಹೇಳ್ತಾ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಮೆಂಟಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ ಟೈಪ್ ಮಾಡಿ ಕಳಿಸಿದ್ರೆ ಖಂಡಿತ ನಾಳೆ 10:00 ರಾತ್ರಿ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೂ ಮುಂಚೆ ಯಾರೆಲ್ಲ ನೇಮ್ಸ್‌ನ ಮೆನ್ಷನ್ ಮಾಡಿರ್ತೀರೋ ಕಮೆಂಟ್ಸಲ್ಲಿ ಆಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.